ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿಬಾಬ ನೆನಪಿದೆಯಾ? 23/5/2025 ಮಹಾವಾಕ್ಯ. मीठे बच्चे, तुम्हें किवैया मिला है इस पार से उस पार ले जाने के लिए. तुम्हारे पैर अब इस पुरानी दुनिया पर नहीं है. तुम्हारा लंगर उठ चुका है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮಗೆ ಅಂಬಿಗ ಸಿಕ್ಕಿದ್ದಾರೆ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಿಮ್ಮ ಕಾಲು ಈಗ ಈ ಹಳೆ ಜಗತ್ತಿನಲ್ಲಿಲ್ಲ. ನಿಮ್ಮ ಹಗ್ಗ ಈಗ ಬಿಚ್ಕೊಂಡಿದೆ ಅಂತಾರೆ ಬಾಬಾ. ದೋಣಿಯ ಹಗ್ಗ ಬಿಚ್ಕೊಂಡಿದೆ. प्रश्न, जादूगर बाप की वंडरफुल जादूगरी कौन सी है जो दूसरा कोई नहीं कर सकता? ಪ್ರಶ್ನೆ ಕೇಳ್ತಾರೆ ಬಾಬಾ, ಜಾದೂಗರ್ ತಂದೆಯ ಅದ್ಭುತವಾದ ಜಾದೂಗರಿ ಯಾವುದಾಗಿದೆ? ಬೇರೆ ಯಾರೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಾದೂತನ ತೋರಿಸ್ಲಿಕ್ಕೆ ಬೇರೆ ಯಾರಿಗೂ ಆಗಲ್ಲ ಅಂತ. उत्तर, कौड़ी जैसा आत्मा को हीरे जैसा बना देना, बागवान बनकर कांटों को फूल बना देना, यह बहुत वंडरफुल जादूगरी है जो एक जादूगर बाप ही करता है, दूसरा कोई नहीं. ಬಾಬಾ ಹೇಳ್ತಾರೆ, ಕೌಡಿಯಂತಹ ಆತ್ಮವನ್ನು ವಜ್ರದಂಥ ಆತ್ಮವನ್ನಾಗಿ ಮಾಡೋದು, ತೋಟದ ಮಾಲೀಕರಾಗಿ ಮುಳ್ಳುಗಳನ್ನು ಹೂ ಮಾಡೋದು, ಇದು ಬಹಳ ಅದ್ಭುತವಾದ ಜಾದೂಗರಾಗಿದೆ. ಇದು ಒಬ್ಬ ತಂದೆನೇ ಈ ಜಾದೂಗರ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಈ ಜಾದೂ ಮಾಡಲಿಕ್ಕೆ ಸಾಧ್ಯ. दूसरा कोई नहीं, ಬೇರೆ ಯಾರೂ ಇಲ್ಲ ಅಂತಾರೆ ಬಾಬಾ. मनुष्य पैसा कमाने के लिए सिर्फ जादूगर कहलाते हैं, लेकिन बाप जैसा जादू नहीं कर सकते. ಮನುಷ್ಯರಿವತ್ತು ಜಾದೂ ಮಾಡ್ತಾರೆ ಅದರ ಹಣ ಗಳಿಸೋದಕ್ಕೋಸ್ಕರ, ಆದರೆ ತಂದೆಯಂತಹ ಜಾದೂ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಿವಬಾಬನಿಗಿಲ್ಲಿ ಹಣ ಗಳಿಸೋ ಅವಶ್ಯಕತೆ ಇಲ್ಲ. ಮಕ್ಕಳನ್ನು ಕೌಡಿಯಿಂದ ವಜ್ರ ಸಮಾನ ಮಾಡಬೇಕಾಗಿದೆ, ಪತಿತರಿಂದ ಪಾವನ ಮಾಡಬೇಕಾಗಿದೆ, ಕನಿಷ್ಠ ಆದಂಥ ನಾವು ಆತ್ಮಗಳನ್ನು ಶ್ರೇಷ್ಠ ಮಾಡಬೇಕಾಗಿದೆ. ಇಂತಹ ಒಂದು ಜಾದೂ ಬಾಬನ್ ಬಿಟ್ಟರೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ओम शांति. सारे सृष्टि चक्र व ड्रामा में बाप एक ही बार आते हैं और कोई सत्संग आदि में ऐसे नहीं समझते होंगे. ಬಾಬಾ ಹೇಳ್ತಾರೆ, ಇಡೀ ಸೃಷ್ಟಿ ಚಕ್ರ ಅಥವಾ ನಾಟಕದಲ್ಲಿ ತಂದೆ ಒಂದೇ ಬಾರಿ ಬರ್ತಾರೆ. ಇನ್ನು ಯಾವುದೇ ಸತ್ಸಂಗದಲ್ಲಿ ಇಂಥ ಅಥವಾ ಈ ರೀತಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ರೀತಿ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ನವ ಕಥಾ ಕರ್ನೆ ವಾಲಾ ಬಾಪ್ ಹೇ, ನವ ಬಚ್ಚೆ ಹೇ. ಅಲ್ಲೇನು ಬೇರೆ ಸತ್ಸಂಗಗಳಲ್ಲಿ ಕತೆ ಹೇಳುವಂಥವ್ರು ತಂದೆನೂ ಅಲ್ಲ, ಅವರಿಗೆ ಅವ್ರ ಮಕ್ಕಳೂ ಅಲ್ಲ ಅಂತಾರೆ ಬಾಬಾ. वो तो वास्तव में फॉलोअर्स भी नहीं हैं. या तो तुम बच्चे भी हो, स्टूडेंट भी हो और फॉलोअर्स भी हो. ಶಿಬಾಬಾ ಇಲ್ಲಿ ನಮಗೆ ಹೇಳ್ತಾರೆ, ವಾಸ್ತವದಲ್ಲಿ ಅವರು ಅನುಯಾಯಿಗಳೂ ಅಲ್ಲ, ಆದರೆ ಇಲ್ಲಿ ನಾವು ಮಕ್ಕಳು ಆಗಿದ್ದೇವೆ, ವಿದ್ಯಾರ್ಥಿಗಳು ಆಗಿದ್ದೇವೆ, ಜೊತೆಗೆ ನಾವು ಅನುಯಾಯಿಗಳು ಕೂಡ ಆಗಿದ್ದೇವೆ. बाप बच्चों को साथ में ले जाएंगे. बाप जाएंगे तो फिर बच्चे भी इस चीची दुनिया से अपनी गुलगुल दुनिया में चलकर राज्य करेंगे. ಬಾಬಾ ಹೇಳ್ತಾರೆ, ನಾನು ನನ್ನ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಬಾಬನು ಕೂಡ ತಿಳ್ಕೊಂಡಿದ್ದಾರೆ, ಮತ್ತು ಮಕ್ಕಳು ಕೂಡ ಈ ಚೀಚಿ ಜಗತ್ತಿನಿಂದ ತಮ್ಮ ಗುಲ್ಗುಲ್ ಜಗತ್ತು ಅಂದರೆ ಹೂವಿನ ಜಗತ್ತಿಗೆ ಹೋಗಿ ರಾಜ್ಯ ಆಳ್ತೇವೆ. ये तुम बच्चों की बुद्धि में आना चाहिए. इस शरीर के अंदर जो रहने वाली आत्मा है वह बहुत खुश होते हैं. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಬರಬೇಕು. ಈ ಶರೀರದ ಒಳಗಡೆ ಇರುವಂತಹ ಆತ್ಮ ಏನಿದೆ ಅದು ಭಾಳ ಖುಷಿ ಆಗ್ತದೆ. ತುಮಾರಿ ಆತ್ಮ ಬಹುತ್ ಖುಷ್ ಹೋನಿ ಚಾಹಿ. ಬೇಹದ್ ಕಾ ಬಾಪ್ ಆಯಾ ಹುआ है जो सभी का बाप है, यह भी सिर्फ तुम बच्चों को समझ है. ನಾವು ಆತ್ಮ ಭಾಳ ಖುಷಿಯಲ್ಲಿರಬೇಕಾಗಿದೆ. ಬೇಹದ್ದಿನ ತಂದೆ ಬಂದಿದ್ದಾರೆ, ಎಲ್ಲರ ತಂದೆ ಆಗಿದ್ದಾರೆ ಶಿವಬಾಬಾ. ಇವರು ಕೂಡ ಕೇವಲ ನೀವು ಮಕ್ಕಳೇ ಅದನ್ನು ಕೂಡ ನೀವು ಕೇವಲ ಮಕ್ಕಳೇ ತಿಳ್ಕೊಂಡಿದ್ದೀರಾ. बाकी सारी दुनिया में तो सब बेसमझ ही है. बाप बैठ समझाते हैं, रावण ने तुमको कितना बेसमझ बना दिया है. ಇನ್ನು ಇಡೀ ಜಗತ್ತು ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ರಾವಣ ನಿಮ್ಮನ್ನೆಷ್ಟು ತಿಳುವಳಿಕೆ ಇಲ್ಲದವನಾಗಿ ಮಾಡ್ದ. ಬಾಪ್ ಆಕರ್ ಸಮಜ್ದಾರ್ ಬನಾತೆ. ಬಾಬಾ ಬಂದು ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ. ಸಾರೆ ವಿಶ್ವ ಪರ್ ರಾಜ್ಯ ಕರ್ನೆ ಲಾಯಕ್ ಇತ್ನಾ ಸಮಜ್ದಾರ್ ಬನಾತ್. ಬಾಬಾ ನಮ್ಮನ್ನು ಹೇಗೆ ಮಾಡ್ತಾರೆ ಅಂದರೆ ಇಡೀ ಜಗತ್ತಿಗೆ ರಾಜ್ಯ ಆಳಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ, ಅಷ್ಟು ಬುದ್ಧಿವಂತರನ್ನಾಗಿ ಮಾಡ್ತಾರೆ. यह स्टूडेंट लाइफ भी एक ही बार होती हैं जबकि भगवान आकर पढ़ाते हैं. ಈ ವಿದ್ಯಾರ್ಥಿ ಜೀವನವೂ ಕೂಡ ಒಂದೇ ಬಾರಿ ಇರ್ತದೆ, ಯಾವಾಗ ಭಗವಂತ ಬಂದು ನಮಗೆ ಓದಿಸ್ತಾರೆ. तुम्हारी बुद्धि में यह है, बाकी जो अपने धंधे दौरी आदि में फंसे हुए बहुत रहते हैं
उनको कभी यह बुद्धि में आ न सके कि भगवान पढ़ाते हैं. ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿದೆ, ಇನ್ನು ಯಾರೆಲ್ಲ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ಕುತ್ಕೊಂಡಿದ್ದಾರೋ ಅಥವಾ ಸಿಕ್ಕಾಕೊಂಡಿದ್ದಾರೋ ಅವರು ಭಾಳ ಜನ ಇದ್ದಾರೆ. ಆದರೆ ಅವ್ರ ಬುದ್ಧಿಯಲ್ಲಿ ಈ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ಬಂದು ನಮಗೆ ಓದಿಸ್ತಿದ್ದಾರೆ ಅಂತ. उन्हें तो अपना धंधा आदि ही याद रहता है. तो तुम बच्चे जबकि जानते हो भगवान हमको पढ़ाते हैं तो कितनी हर्षित रहना चाहिए. ಬಾಬಾ ಹೇಳ್ತಾರೆ, ಅವರಿಗೆ ಅವ್ರದ್ದೇ ಆದಂಥ ಉದ್ಯೋಗ ವ್ಯವಹಾರ ನೆನಪಿರ್ತದೆ. तो ಮಕ್ಕಳು ಯಾವಾಗ ನಾವು ತಿಳ್ಕೊಂಡಿದ್ದೇವೆ ನಮಗೆ ಓದಿಸ್ತಿರೋರು ಶಿವಬಾಬಾ ಪರಮಾತ್ಮ ಸಾಕ್ಷಾತ್ ಭಗವಂತ ಅಂದಾಗ ನಮಗೂ ಕೂಡ ಎಷ್ಟು ಹರ್ಷಿತ ಇರಬೇಕು, ಖುಷಿ ಇರಬೇಕು. और तो सब है पाई पैसे वालों के बच्चे, तुम तो भगवान के बच्चे हो तो तुम बच्चों को आता ಖುಷಿ रहनी चाहिए. ಬಾಬಾ ಹೇಳ್ತಾರೆ, ಉಳಿದವರೆಲ್ಲರೂ ಮಕ್ಕಳೇ, ಆದರೆ ಬೆಲೆ ಇಲ್ಲದವರು. ಆದರೆ ನೀವು ಈಗ ಭಗವಂತನಿಗೆ ಮಕ್ಕಳಾಗಿದ್ದೀರಾ, ನೀವು ಮಕ್ಕಳಿಗೆ ಎಷ್ಟು ಅಪಾರ ಖುಷಿ ಇರಬೇಕು ಅಂತಾರೆ ಬಾಬಾ. कोई तो बहुत हर्षित रहते हैं, कोई कहते बाबा हमारी मुरली नहीं चलती यह होता. ಬಾಬಾ ಹೇಳ್ತಾರೆ, ಕೆಲವರು ಭಾಳ ಹರ್ಷಿತ ಭಾಳ ಖುಷಿಯಲ್ಲಿರ್ತಾರೆ. ಕೆಲವ್ರು ಹೇಳ್ತಾರೆ, ಏನು ಮಾಡೋದು ಬಾಬಾ, ನಮಗೆ ಹೇಳಲಿಕ್ಕೆ ಬರಲ್ಲ, ನೀನೇನೋ ಹೇಳಂತೀಯ, ನಮಗೆ ಬರಲ್ಲ, ಹೀಗಾಗ್ತದೆ ಹಾಗಾಗ್ತದೆ ಅಂತ. अरे मुरली कोई मुश्किल थोड़े ही है. जैसे भक्ति मार्ग में साधु संत आदि से कोई पूछते हैं हम ईश्वर से कैसे मिले, परंतु वह जानते नहीं. ಬಾಬಾ ಹೇಳ್ತಾರೆ, ಅರೆ ಮುರಳಿ ಅನ್ನೋದೇನು ಕಷ್ಟನಾ ಹೇಳಲಿಕ್ಕೆ ಅಂತಾರೆ ಬಾಬಾ. ಹೀಗೆ ಭಕ್ತಿ ಮಾರ್ಗದಲ್ಲಿ ಸಾಧು ಸಂತರು ಎಲ್ಲ ಅವ್ರ ಹತ್ರ ಕೇಳ್ತಾರೆ ಕೆಲವರು, ನಾವು ಈಶ್ವರನ ಹೇಗೆ ಭೇಟಿಯಾಗೋದು ಅಂತ. ಆದರೆ ಆ ಸಾಧು ಸಂತರಿಗೆ ಈಶ್ವರನ ಬಗ್ಗೆ ಏನಾದರೂ ಗೊತ್ತೇನು? ಸಿರ್ಫ್ ಅಂಗುಲಿ ಸೆ ಇಶಾರ ಕರೆಂಗೆ ಕಿ ಭಗವಾನ್ ಕೋ ಯಾದ್ ಕರೋ. ಕೇವಲ ಬೆರಳನ್ನು ತೋರಿಸಿ ಹೇಳ್ತಾರೆ ಪರಮಾತ್ಮ ಅಲ್ಲಿದ್ದಾನೆ, ಅವ್ನು ನೆನ್ಪು ಮಾಡಿ ಅಂತ. ಬಸ್ ಖುಷಿ ಹೋ ಜಾತೆ ಹೇ, ವ ಕೌನ್ ಹೇ ದುನಿಯಾ ಮೇ ಕೊಯ್ ಬಿ ನಹೀ ಜಾನ್ತೆ. ಇದನ್ನು ಕೇಳಿ ಖುಷಿಯಾಗಿ ಬಿಡ್ತಾರೆ ಹೊರತು ಅವನು ಯಾರು ಜಗತ್ತಿನಲ್ಲಿ ಇದು ಯಾರು ಕೂಡ ತಿಳ್ಕೊಂಡಿಲ್ಲ. ಅಪ್ನೆ ಬಾಪ್ಕೋ ಕೊಯ್ ಬಿ ನಹೀ ಜಾನ್ತೆ, ತಮ್ಮ ತಂದೆಯನ್ನು ಕೂಡ ಯಾರು ಕೂಡ ತಿಳ್ಕೊಂಡಿಲ್ಲ. ಏ ಡ್ರಾಮಾ ಹಿ ಐಸಾ ಬನಾ ಹುವಾ ಹೇ ಫಿರ್ ಬಿ ಭೂಲ್ ಜಾಯಂಗೆ. ಈ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ, ಆದರೂ ಕೂಡ ಮರ್ತು ಬಿಡ್ತಾರೆ. ऐसे नहीं कि तुम्हारे में सभी बाप और रचना को जानते हैं. ಈ ರೀತಿಯೂ ಅಲ್ಲ, ನಿಮ್ಮಲ್ಲಿನೂ ಎಲ್ಲರೂ ತಂದೆ ಮತ್ತು ರಚನೆಯನ್ನು ತಿಳ್ಕೊಂಡಿದ್ದಾರ. ಕहाँ ಕहाँ तो चलन ऐसी चलते बात मत पूछो वो नशा ही उड़ जाता है. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಒಂದೊಂದು ಸಲ ತಮ್ಮ ಚಲನೆ ಯಾವ ರೂಪದಲ್ಲಿ ತೋರಿಸ್ತಾರೆ ಅಂದರೆ ಅದ್ರ ಮಾತೇ ಕೇಳಬೇಡಿ ಅಂತಾರೆ ಬಾಬಾ. ನಶೆನೇ ಹಾರೋಗ್ಬಿಟ್ಟಿರ್ತದೆ. ಅಭಿ ತುಮ್ ಬಚ್ಚೋಂ ಕಾ ಪೈರ್ ಪುರಾನಿ ದುನಿಯಾ ಪರ್ ಜೈಸೆ ಕಿ ಹೈ ನಹಿ. ಈಗ ನಿಮ್ಮ ಕಾಲು ಅಂದರೆ ನೀವು ಮಕ್ಕಳ ಹೆಜ್ಜೆ ಹಳೆ ಜಗತ್ತಿನಲ್ಲಂತೂ ಇಲ್ಲ. ತುಮ್ ಜಾನ್ತಿ ಹೋ ಕಲಿಗಿ ದುನಿಯಾ ಸೆ ಅಬ್ ಪೈರ್ ಉಟ್ ಗಯಾ ಹೇ, ಬೋಟ್ ಕಾ ಲಂಗರ್ ಉಟಾಯಾ ಹುವಾ ಹೇ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ ಕಲಿಯುಗಿ ಜಗತ್ತಿನಿಂದ ಈಗ ನಮ್ಮ ಕಾಲು ಎತ್ಬಿಟ್ಟಿದ್ದೇವೆ, ಅಂದರೆ ಇಲ್ಲಿ ಹೆಜ್ಜೆಯನ್ನು ತೆಗೆದುಬಿಟ್ಟಿದ್ದೇವೆ ನಾವು. ಅಂದರೆ ಬಾಬಾ ಹೇಳ್ತಿದ್ದಾರೆ, ನಮ್ಮ ದೋಣಿಯ ಹಗ್ಗ ಬಿಚ್ಚಿಬಿಟ್ಟಿದೆ ಈಗ. ಅಭಿ ಹಮ್ ಜಾ ರಹೆ ಹೇ, ಬಾಪ್ ಹಮ್ಕೋ ಕಹಾ ಲೇ ಜಾಯಂಗೆ ಯಾ ಬುದ್ಧಿ ಮೇ ಹೇ. ನಾವೀಗ ಹೊರಟ್ವಿ ಅಂತ ಹೊರಡ್ತಿದ್ದೇವೆ, ಹೋಗ್ತಿದ್ದೇವೆ. ಬಾಬಾ ಹೇಳ್ತಾರೆ, ಬಾಬಾ ಎಲ್ಲಿ ಕರ್ಕೊಂಡು ಹೋಗ್ಬೋದು ನಮ್ಮನ್ನು ಅನ್ನೋದು ಕೂಡ ನಮ್ಮ ಬುದ್ಧಿಯಲ್ಲಿದೆ. ಕ್ಯೂಂಕಿ ಬಾಪ್ ಕಿವಯ್ಯ ಬಿ ಹೇ ತೋ ಬಾಗ್ವಾನ್ ಬಿ ಹೇ. ಯಾಕೆಂದರೆ ಶಿವಬಾಬಾ ಅಂಬಿಗನೂ ಹೌದು, ತೋಟದ ಮಾಲೀಕನೂ ಹೌದು. ಕಾಂಟೋं को फूल बनाते हैं, उन जैसा बागवान कोई है नहीं जो कांटों को फूल बना दे. ಶಿವಬಾಬಾ ನಾವು ಮಕ್ಕಳನ್ನು ಮುಳ್ಳಿದ್ದವರನ್ನು ಹೂ ಮಾಡ್ತಾರೆ. ಇಂತಹ ಯಾವುದೇ ತೋಟದ ಮಾಲೀಕರಿಲ್ಲ, ಮುಳ್ಳಿದ್ದವ್ರನ್ನ ಹೂ ಮಾಡುವಂಥವರು. ಯಾ ಜಾದೂಗರಿ ಕೊಯ್ ಕಮ್ ತೋಡಿ ಹೇ, ಕೌಡಿ ತುಲ್ಯ ಆತ್ಮ ಕೋ ಹೀರೆ ಜೈಸಾ ಬನಾತೆ ಹೇ. ಬಾಬಾ ಹೇಳ್ತಾರೆ, ಈ ಜಾದೂಗರಿ, ಈ ಜಾದೂ ಯಾವುದು ಕಡಿಮೆ ಇಲ್ಲ ಅಂತಾರೆ ಬಾಬಾ. ಕೌಡಿ ಅಂತಿದ್ದಂತಹ ಆತ್ಮವನ್ನು ವಜ್ರ ಸಮಾನ ಮಾಡ್ತಾರೆ. ಆಜ್ಕಲ್ ಜಾದೂಗರ್ ಬಹುತ್ ನಿಕ್ಲೆ ಹೇ, ಯಹೇ ಟಗೋಂಕಿ ದುನಿಯಾ. ಬಾಬಾ ಹೇಳ್ತಾರೆ, ಇವತ್ತು ಜಾದೂ ಮಾಡುವಂಥವ್ರು ಭಾಳ ಜನ ಹುಟ್ಕೊಂಡಿದ್ದಾರೆ, ಇದು ಮೋಸದ ಜಗತ್ತು ಅಂತಾರೆ ಬಾಬಾ. ಬಾಪ್ ಹೇ ಸದ್ಗುರು ಕಹತೆ ಬಿ ಹೇ, ಸದ್ಗುರು ಅಕಾಲ್ ಬಹುತ್ ದುನ್ ಸೆ ಕಹತೆ ಹೇ. ಬಾಬಾ ಹೇಳ್ತಾರೆ, ಪರಮಾತ್ಮ ಸದ್ಗುರು, ಸದ್ಗುರು ಅಕಾಲ್ ಅಂತ ಬಹಳ ಒಂಥರ ಗುಂಗಿನಿಂದ ಅದೇ ನಶೆಯಿಂದ ಹೇಳ್ತಾರೆ. ಅಬ್ ಜಬ್ಕಿ ಖುದ್ ಕಾತೆ ಸದ್ಗುರು ಏಕೆ ಸರ್ವಕಾ ಸದ್ಗತಿದಾತ ಏಕೆ. ಯಾವಾಗ ಸ್ವಯಂ ಕೂಡ ಹೇಳ್ತಾರೆ ಸದ್ಗುರು ಒಬ್ಬನೇ ಅಂಥೇಳಿ, ಸರ್ವರ ಸದ್ಗತಿದಾತನೂ ಒಬ್ಬನೇ. ಫಿರ್ ಅಪ್ನೇಕು ಗುರು ಕ್ಯೂ ಕಹಲಾನಾ ಚಾಹಿಯೆ. ಹಾಗಾದರೆ ತಮ್ಮನ್ನು ಯಾಕೆ ಗುರು ಅಂತ ಹೇಳ್ಕೊಳ್ಬೇಕು? ಸದ್ಗುರು ಒಬ್ಬನೇ ಅಂತ ಹೇಳ್ತಾರೆ ಅಂದಮೇಲೆ ತಮ್ಮನ್ನು ಯಾಕೆ ಗುರು ಅಂದ್ಕೊಳ್ಬೇಕು ಅಂತ
ಬಾಬಾ ಕೇಳ್ತಾರೆ, ನವ ಸಮಜ್ತೆ ಹೇ ನ ಲೋಗ್ ಹಿ ಕುಚ್ ಸಮಜ್ತೆ ಹೇ, ಅವರು ತಿಳ್ಕೊಳ್ಳೋಂಗಿಲ್ಲ, ಜನನೂ ತಿಳ್ಕೊಳ್ಳೋದೇ ಇಲ್ಲ. इस पुरानी दुनिया में रखा ही क्या है. बच्चों को जब मालूम होता है बाबा नया घर बना रहे हैं, तो ऐसा कौन होगा जो नए घर से नफ़रत, पुराने घर से प्रीत रखेंगे. ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಇರೋದಾದರೂ ಏನಿದೆ, ಏನಿಟ್ಟಿದೆ ಈ ಜಗತ್ತಿನಲ್ಲಿ ಅಂತಾರೆ ಬಾಬಾ. ಮಕ್ಕಳಿಗೆಲ್ಲ ಗೊತ್ತಾಗಿದೆ ಬಾಬಾ ಹೊಸ ಮನೆ ಮಾಡ್ತಿದ್ದಾರೆ ಅಂತಂದಾಗ ಈ ರೀತಿ ಯಾರಿರ್ಬೋದು. ಹೊಸ ಮನೆ ಮೇಲೆ ಯಾರಿಗಾದರೂ ತಿರಸ್ಕಾರ ಬರುತ್ತಾ, ಹಳೆ ಮನೆ ಮೇಲೆ ಪ್ರೀತಿ ಬರುತ್ತಾ ಕೇಳ್ತಾರೆ ಬಾಬಾ. ಬುದ್ಧಿ ಮೇ ನಯಾ ಘರ್ ಹಿ ಯಾದ್ ರಹತಾ ಹೇ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಹೊಸ ಮನೆಯೇ ನೆನಪಿರ್ತದಲ್ವಾ. ತುಮ್ ಬೇಹದ್ ಬಾಪ್ ಕೆ ಬಚ್ಚೆ ಬನೆ ಹೋ, ತುಮೇ ಸ್ಮೃತಿ ರಾನಿ ಚಾಹೆ ಕಿ ಬಾಪ್ ಹಮಾರೆ ಲಿಯೇ ನ್ಯೂ ವರ್ಲ್ಡ್ ಬನಾ ರಹೆ ಹೇ. ಬಾಬಾ ಹೇಳ್ತಾರೆ, ನಾವು ಬೇಹದ್ದಿನ ತಂದೆಯ ಮಕ್ಕಳು ಅಂದಾಗ ನಮಗೆ ಸ್ಮೃತಿ ಇರಬೇಕು, ನೆನಪಿರಬೇಕು. ಏನು, ಬಾಬಾ ನಮಗೋಸ್ಕರ ಹೊಸ ಜಗತ್ತನ್ನು ನಿರ್ಮಾಣ ಮಾಡ್ತಿದ್ದಾರೆ. ಹಮ್ ಉಸ್ ನ್ಯೂ ವರ್ಲ್ಡ್ ಮೇ ಜಾತೆ ಹೇ, ಉಸ್ ನ್ಯೂ ವರ್ಲ್ಡ್ಗೆ ಅನೇಕ ನಾಮ್ ಹೇ. ನಾವು ಆ ಹೊಸ ಜಗತ್ತಿಗೆ ಹೋಗ್ತೇವೆ. ಆ ಹೊಸ ಜಗತ್ತಿಗೆ ಅನೇಕ ಹೆಸರಿದೆ. ಸತ್ಯುಗ್, ಹೆವನ್, ಪ್ಯಾರಡೈಸ್, ವೈಕುಂಠ ಆದಿ. ಬಾಬಾ ಹೊಸ ಜಗತ್ತಿನ ಹೆಸರು ಹೇಳ್ತಾರೆ. ಅದಕ್ಕೆ ಸತ್ಯುಗ ಅಂತಾರೆ, ಹೆವನ್ ಅಂತಾರೆ, ಪ್ಯಾರಡೈಸ್ ಅಂತಾರೆ, ಸ್ವರ್ಗ ಅಂತಾರೆ, ವೈಕುಂಠ ಅಂತಾರೆ. ತುಮಾರಿ ಬುದ್ಧಿ ಪುರಾನಿ ದುನಿಯಾ ಸೆ ಉಟ್ ಗೈ ಹೈ, ಕ್ಯೂಂಕಿ ಪುರಾನಿ ದುನಿಯಾ ಮೇ ದುಃಖ ಹಿ ದುಃಖ ಹೈ. ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿ ಈಗ ಹಳೆ ಜಗತ್ತಿನಿಂದ ತೆಗೆದುಹಾಕ್ಬಿಟ್ಟಿದ್ದೀರಾ. ಏಕೆಂದರೆ ಹಳೆ ಜಗತ್ತಿನಲ್ಲಿ ಕೇವಲ ದುಃಖನೇ ದುಃಖ ಇರೋದು. ಇಸ್ಕಾ ನಾಮಿ ಹೇ ಹೆಲ್, ಕಾಂಟೋಂ ಕಾ ಜಂಗಲ್, ರವ್ ರವ್ ನರಕ್, ಕಂಸಪುರಿ. ಬಾಬಾ ಹೇಳ್ತಾರೆ, ಇದ್ರ ಹೆಸರೇ ನರಕ, ಮುಳ್ಳುಗಳ ಕಾಡು, ರೌರವ ನರಕ, ಕಂಸಪುರಿ. ಇನ್ಕಾ ಅರ್ಥ ಭಿ ಕೊಯ್ ನೈ ಜಾನ್ತೆ, ಪತ್ತರ್ ಬುದ್ಧಿ ಹೇನಾ. ಇದರ ಅರ್ಥನೂ ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಕಲ್ಲು ಬುದ್ಧಿ ಅಲ್ವಾ. ಭಾರತ್ ಕಾ ದೇಖೋ ಹಾಲ್ ಕ್ಯಾ ಹವ, ಭಾರತದ ನೋಡ್ರಿ ಇವ ಏನು ಕಥೆಯಾಗಿದೆ ಅಂತಾರೆ ಬಾಬಾ. ಬಾಪ್ ಕತೆ ಈ ಸಮಯ ಪತ್ತರ್ ಬುದ್ಧಿ ಹೇ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಸತ್ಯುಗ್ ಮೇ ಸಬ್ ಹೇ ಪಾರಸ್ ಬುದ್ಧಿ, ಸತ್ಯುಗದಲ್ಲಿರೋರೆಲ್ಲ ಪಾರಸ್ ಬುದ್ಧಿ. ಯಥಾ ರಾಜಾ ರಾಣಿ ತಥಾ ಪ್ರಜಾ, ಯಾ ತೋ ಹೈ ಹಿ ಪ್ರಜಾ ಕಾ ಪ್ರಜಾ ಪರ್ ರಾಜ್, ಇಸ್ಲಿಯೇ ಸಬ್ಕಿ ಸ್ಟ್ಯಾಂಪ್ ಬನಾತೆ ರಹತೆ ಹೇ. ಇಲ್ಲಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ, ಅದಕ್ಕೋಸ್ಕರ ಎಲ್ಲರ ಸ್ಟ್ಯಾಂಪ್ ಮಾಡ್ತಾ ಇರ್ತಾರೆ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಯಾದ್ ರಹನಾ ಚಾಹಿ, ಉಂಚತೆ ಉಂಚೆ ಬಾಪ್. ನೀವು ಮಕ್ಕಳ ಬುದ್ಧಿಯಲ್ಲಿ ನೆನಪಿರಬೇಕು ಅಂತಾರೆ ಬಾಬಾ. ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ. ಫಿರ್ ಸೆಕೆಂಡ್ ನಂಬರ್ ಮೇ ऊंच कौन है, ಬ್ರಹ್ಮ ವಿಷ್ಣು ಶಂಕರ್ ಕಿ ತೋ ಕೊಯ್ ऊंचाई नहीं है. ಬಾಬಾ ಹೇಳ್ತಾರೆ, ನೆಕ್ಸ್ಟ್ ಸೆಕೆಂಡ್ ನಂಬರ್ನಲ್ಲಿ ಯಾರು, ಬ್ರಹ್ಮ ವಿಷ್ಣು ಶಂಕರರದೇನೋ ಶ್ರೇಷ್ಠತನ ಅನ್ನೋದಿಲ್ಲ. ಶಂಕರ್ ಕಿ ತೋ ಪಹರ್ ವೈಸ್ ಆದಿ ಹಿ ಕೈಸಿ ಬನಾದಿ ಹೈ. ಶಂಕರ್ನ ಇರುವಿಕೆಯನ್ನೇ ಯಾವ ರೀತಿ ಮಾಡಿದ್ದಾರೆ ಅಂತಾರೆ ಬಾಬಾ. ಕದೇತೇವ ಭಾಂಗ್ ಪೀತೆ ಧತುರಾ ಖಾತೆ, ಎತ್ತೋ ಇನ್ಸಲ್ಟ್ ಹೈನ. ಶಂಕರನಿಗೇನು ಹೇಳ್ತಾರೆ, ಅವನು ಭಾಂಗ್ ಅನ್ನೋದನ್ನುವಂಥದ್ದು ಕುಡಿತಿದ್ದ ಅವನು, ಮತ್ತು ಏನೆಲ್ಲ ತಿಂತಿದ್ದ, ಬೇಡಾಗಿ ತಿಂತಿದ್ದ ಅಂತ ಬಾಬಾ ಹೇಳ್ತಾರೆ. ಇದೊಂದು ರೀತಿ ಇನ್ಸಲ್ಟ್ ಅಲ್ವಾ. ಯಾ ಬಾತೇ ಹೋತಿ ನಹಿ, ಯಾ ಅಪ್ನೆ ಧರ್ಮಕ್ಕೋ ಹಿ ಭೂಲೇ ಹುಯೇ ಹೇ. ಇಂತಹ ಮಾತುಗಳಿರೋದಿಲ್ಲ. ಅವ್ರು ತಮ್ಮ ಧರ್ಮವನ್ನೇ ಮರ್ತು ಬಿಟ್ಟಿದ್ದಾರೆ. ಅಪ್ನೆ ದೇವತಾओं के लिए ಕ್ಯಾ ಕ್ಯಾ ಕಹತೆ ರಹತೆ, ತಮ್ಮ ದೇವತೆಗಳ ಬಗ್ಗೆ ಏನೇನೆಲ್ಲ ಹೇಳ್ತಾ ಇರ್ತಾರೆ. ಕಿತನಿ ಬೇಇಜ್ಜತಿ ಕರ್ತೆ ಹೇ. ತಬ್ ಬಾಪ್ ಕಹತೆ ಮೇರಿ ಬಿ ಬೇಇಜ್ಜತಿ, ಶಂಕರ್ ಕಿ ಬ್ರಹ್ಮ ಕಿ ಬಿ ಬೇಇಜ್ಜತಿ. ಬಾಬಾ ಹೇಳ್ತಾರೆ, ಈ ಜನ ಯಾರಿಗೂ ಬಿಡಲಿಲ್ಲ ಅಂತ. ಎಷ್ಟೆಲ್ಲ ಅವಮರ್ಯಾದೆ ಕೊಟ್ಟರು. ಬಾಬಾ ಹೇಳ್ತಾರೆ, ನನಗೂ ಕೂಡ ಅವಮರ್ಯಾದೆ, ಶಂಕರ ಜೊತೆಗೆ ಬ್ರಹ್ಮಂದು ಕೂಡ ಇನ್ಸಲ್ಟ್ ಮಾಡ್ತಾರೆ. विष्णु की बेइज्जती नहीं होती, वास्तव में गुप्त उनकी भी करते, क्योंकि विष्णु ही राधे कृष्ण है. ಬಾಬಾ ಹೇಳ್ತಾರೆ, ವಿಷ್ಣುವಿಗೆ ಯಾರು ಆ ಥರ ಅಗೌರವ ಕೊಡಲ್ಲ. ಹಾಗೆ ನೋಡಿದ್ರೆ ಗುಪ್ತವಾಗಿ ಅವನಿಗೂ ಮಾಡ್ತಾರೆ, ಯಾಕೆಂದರೆ ವಿಷ್ಣುನೇ ರಾಧೆ ಕೃಷ್ಣ ಆಗಿದ್ದಾರೆ. ಅಬ್ ಕೃಷ್ಣ ಚೋಟಾ ಬಚ್ಚಾ ತೋ ಮಹಾತ್ಮ ಸೆ ಬಿ ಊಂಚ್ ಗಾಯಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಕೃಷ್ಣ ಸಣ್ಣ ಮಗು, ಆದರೆ ಮಹಾತ್ಮರಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. या तो पीछे सन्यास करते हैं, ಮತ್ತು छोटा बच्चा है ही पवित्र. ಈ ಬ್ರಹ್ಮ ಕೊನೆಗೆ ಸನ್ಯಾಸ ಮಾಡ್ತಾರೆ. ಸಣ್ಣ ಮಗು ಅಂದರೆ ಅಲ್ಲಿ ಪವಿತ್ರ ಅಂತಾರೆ ಬಾಬಾ. ಪಾಪ आदि को जानते नहीं, तो ऊंचते ऊंचे शिव बाबा, फिर भी विचारों को पता नहीं है कि ಪ್ರಜಾಪಿತಾ ಬ್ರಹ್ಮ ಕहाँ होना चाहिए. ಬಾಬಾ ಹೇಳ್ತಾರೆ, ಸಣ್ಣ ಮಕ್ಕಳಿಗೆ ಪಾಪ ಎಲ್ಲ ಗೊತ್ತೇ ಇರೋದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಇಲ್ಲಿ ಶಿವಬಾಬಾ. ನಂತರ ಬಡಪಾಯಿಗಳಿಗೆ ಗೊತ್ತೇ ಇಲ್ಲ ಪ್ರಜಾಪಿತ ಬ್ರಹ್ಮ ಎಲ್ಲಿರಬೇಕು ಅಂತ. ಪ್ರಜಾಪಿತ ಬ್ರಹ್ಮ ಕೋ ದಿಖಾತೆ ಬಿ ಶರೀರದಾರಿ ಹೈ,
ಅಜ್ಮೀರ್ ಮೇ ಉನ್ಕಾ ಮಂದಿರ್ ಹೇ. ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನನ್ನು ತೋರಿಸ್ತಾರೆ ಶರೀರಧಾರಿ ಅಂಥೇಳಿ. ಅಜ್ಮೀರ್ದಲ್ಲಿ ಅವನ ಮಂದಿರ ಇದೆ. ದಾಡಿ ಮೂಂಚ್ ದೇತೆ ಬ್ರಹ್ಮಕ್ಕೋ, ಶಂಕರ್ವ ವಿಷ್ಣುಕೋ ನೈ ದೇತೆ. ಬಾಬಾ ಹೇಳ್ತಾರೆ ಬ್ರಹ್ಮನಿಗೆ ದಾಡಿ ತೋರಿಸ್ತಾರೆ, ಇನ್ನು ಶಂಕರ ಅಥವಾ ವಿಷ್ಣುವಿಗೆ ದಾಡಿ ತೋರಿಸಲ್ಲ. तो यह समझ की बात है. प्रजापिता ब्रह्मा सूक्ष्म तन में कैसे होगा, वो तो यहाँ होना चाहिए ना. ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮೋತನದಲ್ಲಿ ಹೇಗಿರ್ತಾರೆ, ಅವರು ಇಲ್ಲೇ ಇರಬೇಕು ತಾನೆ. इस समय ब्रह्मा की कितनी संतान है लिखा हुआ है. प्रजापिता ब्रह्मा कुमार कुमारियाँ इतने ढेर हैं तो जरूर प्रजापिता ब्रह्ಮ होगा. ಈ ಸಮಯದಲ್ಲಿ ಬ್ರಹ್ಮನಿಗೆ ಎಷ್ಟು ಜನ ಸಂತಾನರು ಬರೆಯಲ್ಪಟ್ಟಿದೆ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಎಷ್ಟು ಜನ ಇದ್ದಾರೆ, ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನೂ ಇರಬೇಕಲ್ವಾ. ಬಾಬಾ ಹೇಳ್ತಿದ್ದಾರೆ चैतन्य है तो ज़रूर कुछ करते होंगे. क्या प्रजापिता ब्रह्मा सिर्फ बच्चे ही पैदा करते हैं या और भी कुछ करते हैं. ಬಾಬಾ ಹೇಳ್ತಾರೆ ಚೈತನ್ಯದಲ್ಲಿ ಅವಶ್ಯವಾಗಿ ಇದ್ದಾರೆ ಅಂದಾಗ ಏನೋ ಮಾಡ್ತಾರಲ್ವ. ಕೇವಲ ಪ್ರಜಾಪಿತ ಬ್ರಹ್ಮ ಮಕ್ಕಳಿಗಷ್ಟೇ ಜನ್ಮ ಕೊಡ್ತಾರೋ ಅಥವಾ ಇನ್ನೇನಾದರೂ ಮಾಡ್ತಾರೋ. ಬಲ್ ಆದಿದೇವ್ ಬ್ರಹ್ಮ आदिदेवी सरस्वती कहते हैं, परंतु उनका पार्ट क्या है ये किसको भी पता नहीं है. ಬಾಬಾ ಹೇಳ್ತಾರೆ ಭಲೆ ಆದಿದೇವ ಬ್ರಹ್ಮ ಆದಿದೇವಿ ಸರಸ್ವತಿ ಅಂತ ಹೇಳ್ತಾರೆ, ಆದರೆ ಅವ್ರ ಪಾತ್ರ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ. रचता है तो ज़रूर यहाँ होकर गया होगा, ज़रूर ಬ್ರಾಹ್ಮಣों को ಶಿವ ಬಾಬಾ ने ಅಡಾಪ್ಟ್ किया होगा. ಬಾಬಾ ಹೇಳ್ತಾರೆ ರಚಯಿತ ಇದ್ದಾರೆ ಅಂದಮೇಲೆ ಅವಶ್ಯವಾಗಿ ಇಲ್ಲಿ ಇದ್ದು ಅಂದರೆ ಇಲ್ಲಿ ಬಂದು ಹೋಗಿರಬೇಕಲ್ಲ. ಅವಶ್ಯವಾಗಿ ಬ್ರಾಹ್ಮಣರಿಗೆ ಶಿವ ಬಾಬಾ ಅಡಾಪ್ಟ್ ಮಾಡ್ಕೊಂಡಿರ್ಬೋದಲ್ವಾ. ನೈ ತೋ ಬ್ರಹ್ಮ ಕಹಾಸೆ ಆಯೆ ಯ ನೈ ಬಾತೆ ಹೇ ನಾ. ಇಲ್ಲ ಅಂದರೆ ಬ್ರಹ್ಮ ಎಲ್ಲಿಂದ ಬಂದರು, ಇದು ಹೊಸ ಮಾತಲ್ವಾ. ಜಬ್ ತಕ್ ಬಾಪ್ ನಹಿ ಆಯಾ ಹೇ ತಬ್ ತಕ್ ಕೊಯ್ ಜಾನ್ ನಹಿ ಸಕ್ತೆ. ಎಲ್ಲಿವರೆಗೆ ತಂದೆ ಇಲ್ಲಿ ಬಂದು ಹೇಳೋದಿಲ್ವೋ ಅಲ್ಲಿವರೆಗೆ ಯಾವುದೂ ಕೂಡ ನಾವು ಮಕ್ಕಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಿಸ್ಕಾ ಜೋ ಪಾಠ ಹೇ ವಹಿ ಬಜಾತೆ ಹೇ. ಬುದ್ಧ ನೆ ಕ್ಯಾ ಪಾಠ ಬಜಾಯಾ, ಕಬ್ ಆಯಾ, ಕ್ಯಾ ಆಕರ್ ಕಿಯಾ, ಕೊಯ್ ನಹಿ ಜಾನ್ತೆ. ಬಾಬಾ ಹೇಳ್ತಾರೆ ಯಾರ ಪಾತ್ರ ಏನಿದೆಯೋ ಅವ್ರು ಅದನ್ನೇ ಅಭಿನಯಿಸಲೇಬೇಕು. ಬುದ್ಧ ಏನು ಪಾತ್ರ ಅಭಿನಯಿಸ್ದ, ಯಾವಾಗ ಬಂದ, ಏನು ಬಂದು ಮಾಡ್ದ, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ತುಮ್ ಅಭಿ ಜಾನ್ತೆ ಹೋ ಕ್ಯಾ ವ ಗುರು ಹೇ, ಟೀಚರ್ ಹೇ, ಬಾಪ್ ಹೇ. ಬಾಬಾ ಹೇಳ್ತಾರೆ ನೀವೀಗ ತಿಳ್ಕೊಂಡಿದ್ದೀರಾ ಅವರು ಗುರು ಟೀಚರ್ ತಂದೆಯಾಗಿದ್ದಾರಾ. ನಹಿ ಸದ್ಗತಿ ತೋ ದೇನ ಸಕೆ. ಬಾಬಾ ಹೇಳ್ತಾರೆ ಅಂದರೆ ಬುದ್ಧ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. वह तो सिर्फ अपने धर्म के रचता ठहरे, गुरु नहीं. बाप बच्चों को रचते हैं फिर पढ़ाते हैं. ಬಾಬಾ ಹೇಳ್ತಾರೆ ಬುದ್ಧ ಕೇವಲ ತನ್ನ ಧರ್ಮಕ್ಕೆ ರಚಯಿತನಾದ, ಗುರು ಆಗಲಿಲ್ಲ. ಬಾಬಾ ಮಕ್ಕಳನ್ನು ರಚನೆ ಮಾಡ್ತಾರೆ, ಮಕ್ಕಳಿಗೆ ಓದಿಸ್ತಾರೆ. ಬಾಪ್ ಟೀಚರ್ ಗುರು ತೀನೋ ಹಿ ಹೇ. ಇಲ್ಲಿ ಶಿವಬಾಬಾ ತಂದೆ ಟೀಚರ್ ಗುರು ಮೂರು ಆದರು. ದೂಸರೆ ಕೋಯಿ ಕೋ ತೊಡೆ ಹಿ ಕಹೆಂಗೆ ಕಿ ತುಮ್ ಪಢಾओ. ಬೇರೆ ಯಾರಿಗಾದರೂ ಹೇಳೋಕ್ಕೆ ಸಾಧ್ಯ ಏನೋ ನೀನು ಓದಿಸು ಅಂತ. ಅವ್ರ ಕೊಯ್ಕೆ ಪಾಸ್ ಯಾ ನಾಲೆಜ್ ಹೈನೇ. ನೋಡಿ ಇವತ್ತು ಬಾಬಾ ನಮ್ಗೆ ಕೊಡ್ತಿರೋ ಜ್ಞಾನ ಹೇಗಿದೆ ಅಂದರೆ ಬೇರೆ ಯಾವ ಧರ್ಮದವರು ಕೂಡ ಇಂತಹ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬೇಹದ್ ಕಾ ಬಾಪಿ ಜ್ಞಾನ ಕಾ ಸಾಗರೇ ತೋ ಜರೂರ್ ಜ್ಞಾನ ಸುನಾಯಂಗೆ. ಬೇಹದ್ದಿನ ತಂದೆ ಜ್ಞಾನದ ಸಾಗರ ಅಂದಾಗ ಅವಶ್ಯವಾಗಿ ನಮಗೆ ಜ್ಞಾನನೇ ತಾನೇ ಹೇಳೋದು. ಬಾಪ್ನೇ ಸ್ವರ್ಗ ಕಾ ರಾಜ್ಯ ಭಾಗ್ಯ ದಿಯಾ ಥಾ ಅಭಿ ಫಿರ್ಸೆ ದೇ ರಹೆ ಹೇ. ತಂದೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಟ್ಟಿದ್ದರು, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಬಾಪ್ ಖಾತೆ ತುಮ್ ಫಿರ್ಸೆ 5000 ವರ್ಷ ಬಾದ್ ಆಕರ್ ಮೇಲೆ. ಬಾಬಾ ಹೇಳ್ತಾರೆ ನೀವು ಮತ್ತೆ 5000 ವರ್ಷದ ನಂತರ ಬಂದು ಭೇಟಿಯಾಗಿದ್ದೀರಾ. ಬಚ್ಚೋಂಕು ಅಂದರ್ ಮೇ ಖುಷಿ ಹೇ ಜಿಸ್ಕೋ ಸಾರಿ ದುನಿಯಾ ಢೂಂಢ್ ರಹಿ ಹೇ. ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೆ ಒಳಗಡೆ ಎಷ್ಟು ಖುಷಿ ಇದೆ. ಇಡೀ ಜಗತ್ತು ಯಾರನ್ನು ಹುಡುಕ್ತಿದೆಯೋ ಇವತ್ತಿಗೂ ಹುಡುಕ್ತಿದೆ ಆ ತಂದೆಯನ್ನು. ಯಾವಾಗ ಪರಮಾತ್ಮ ಸಿಗ್ತಾರೆ, ಯಾವಾಗ ನಾವು ಪರಮಾತ್ಮನ ನೋಡ್ತೇವೆ, ಯಾವಾಗ ಪರಮಾತ್ಮನ ಹತ್ರ ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ತೇವೆ, ಯಾವಾಗ ಅವನು ನನ್ನ ಮುಂದೆ ಬರ್ತಾನೆ ಅಂತ. ಆದರೆ ಅಂತಹ ಪರಮಾತ್ಮ ನಮಗೆ ಸಿಕ್ಕಿದ್ದಾನೆ ಅಂತ ನಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇದೆ. ವಹ ಹಮೇ ಮಿಲ್ ಗಯ. ಬಾಬಾ कहते बच्चे तुम 5000 ವರ್ಷ के बाद फिर से आकर मिले हो. ಆ ತಂದೆ ನಮಗೆ ಈಗ ಸಿಕ್ಕಿದ್ದಾರೆ. ಯಾವ ತಂದೆ ಯಾರನ್ನು ಜಗತ್ತು ಹುಡುಕ್ತಿದೆಯೋ ಆ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ನಾವು ಮಕ್ಕಳು 5000 ವರ್ಷದ ನಂತರ ಮತ್ತೆ ಬಂದು ಭೇಟಿಯಾಗಿದ್ದೇವೆ. ಬಚ್ಚೆ कहते ಹಾಂ ಬಾಬಾ ಹಮ್ ಆಪ್ಕೋ ಅನೇಕ ಬಾರ್ ಮಿಲೆ ಹೇ. ನಾವು ಮಕ್ಕಳು ಬಾಬನಿಗೆ ಹೇಳ್ತೇವೆ ಹಾಂ ಬಾಬಾ ನಾವು ನಿಮ್ಮನ್ನು ಅನೇಕ ಬಾರಿ ಭೇಟಿಯಾಗಿದ್ದೇವೆ. ಬಲ್ ಕಿತ್ನಾ ಭೀ ಕೊಯ್ ತುಮಕೋ ಮಾರೆ ಪೀಟೆ ಅಂದರ್ ಸೆ ತೋ ಖುಷಿ ಹೈನಾ. ಬಾಬಾ ಹೇಳ್ತಾರೆ ಯಾರಾದರೂ ನಿಮಗೆ ಎಷ್ಟೇ ಹೊಡೀಲಿ ಬಡೀಲಿ ಒಳಗಡೆ ಅಂತೂ ಆ ಖುಷಿ ಇದೆಯಲ್ವಾ. ಶಿವಬಾಬಕ್ಕೆ ಮಿಲ್ನೆ ಕಿ ಯಾದ್ ತೋ ಹೈನಾ. ಶಿವಬಾಬನ ಭೇಟಿ ಆದ್ವಿ, ಶಿವಬಾಬನ ಮಿಲನ ಮಾಡಿದ್ವಿ ಅನ್ನೋ ನೆನಪಂತೂ ಇದೆಯಲ್ವಾ. ಯಾದ್ ಸೇ ಕಿತ್ನೆ ಪಾಪ್ ಕಟ್ತೆ ಹೇ.
ಆ ನೆನಪಿನಿಂದ ಎಷ್ಟೆಲ್ಲ ಪಾಪ ಕಟ್ಟಾಗ್ತದೆ. अबलाओं बांदेलियों के तो और ही ಜಾಸ್ತಿ ಕಟ್ತೆ हैं क्योंकि वह ಜಾಸ್ತಿ ಶಿವ ಬಾಬಾ को याद करते हैं. ಬಾಬಾ ಹೇಳ್ತಾರೆ ಅಬಲೆಯರು ಬಾಂದೇಲಿಯರು ಅಂದರೆ ಬಂಧನದಲ್ಲಿರುವಂಥವರು ಜಾಸ್ತಿ ಬಾಬನ ನೆನ್ಪು ಮಾಡೋ ಕಾರಣ ಅವ್ರ ಪಾಪ ಜಾಸ್ತಿ ಕಟ್ಟಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಅತ್ಯಾಚಾರ ಹೋತೆ ಇತ್ತು ಬುದ್ಧಿ ಶಿವ ಬಾಬಾ ಕಿ ತರಫ್ ಚಲಿ ಜಾತಿ ಹೈ. ಎಷ್ಟೆಲ್ಲ ಬಂಧನದಲ್ಲಿರೋರ ಮೇಲೆ ಅತ್ಯಾಚಾರ ನಡೀತದೆ ಅಂದರೆ ಇಲ್ಲೆಲ್ಲ ಹೋಗಬೇಡಿ, ಪರಮಾತ್ಮನ ಹತ್ರ ಹೋಗಬೇಡಿ, ಅಲ್ಲಿ ಶಿವಬಾಬನ ಹತ್ರ ಹೋಗಬೇಡಿ, ಅಥವಾ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಬೇಡಿ ಅಂತ ಅವ್ರಿಗೆ ಎಷ್ಟೆಲ್ಲ ಅತ್ಯಾಚಾರ ಮಾಡ್ತಾರೆ. ಆದರೂ ಕೂಡ ಅವ್ರ ಬುದ್ಧಿ ಶಿವಬಾಬನ ಕಡೆನೇ ಹೋಗ್ತದೆ. ಶಿವಬಾಬಾ ರಕ್ಷಾ ಕರೋ ತೋ ಯಾದ್ ಕರ್ನಾ ಅಚ್ಚಾ ಹೇ ನಾ, ಭಲೆ ರೋಜ್ ಮಾರ್ ಖಾओ, ಶಿವಬಾಬಾ ಕೋ ಯಾದ್ ಕರೆಂಗಿ ಎತ್ತೋ ಬಲಾಯಿ ಹೇ ನಾ. ಬಾಬಾ ಹೇಳ್ತಾರೆ, ಅವ್ರು ಕೂಗ್ತಿರ್ತಾರೆ ಶಿವಬಾಬಾ ನಮ್ಮ ರಕ್ಷಣೆ ಮಾಡು ಅಂತ. ಈ ನೆನ್ಪು ಮಾಡೋದು ಒಳ್ಳೇದಲ್ವಾ? ಬಲೆ ದಿನಾ ಪೆಟ್ಟು ತಿನ್ನಿ ಶಿವಬಾಬನ ನೆನ್ಪು ಮಾಡಿ, ಇದು ಒಳ್ಳೆಯದೇ ಅಲ್ವಾ? ಇದು ಒಂದು ರೀತಿ ಕಲ್ಯಾಣನೇ ಅಂತಾರೆ ಬಾಬಾ. ಐಸೆ ಮಾರ್ ಪರ್ ತೋ ಬಲಿಹಾರ್ ಜಾನಾ ಚಾಹಿಯೆ, ಮಾರ್ ಪಡ್ತಿ ಹೇ ತೋ ಯಾದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ಆ ರೀತಿ ಹೊಡಿತಿದ್ದಾರೆ ಅಂದರೆ ಬಲಿಹಾರಿ ಆಗಬೇಕು, ಹೊಡಿಸ್ಕೊಳ್ಬೇಕು ಅಂತಾರೆ ಬಾಬಾ. ಯಾಕಂದ್ರೆ ಬಾಬಾ ನೆನ್ಪು ಬರ್ತದಲ್ವಾ. ಕತೆ ಗಂಗಾಜಲ್ ಮುಖಮೇ ಹೋ ಗಂಗಾ ಕಾ ತಟ್ ಹೋ ತ ಪ್ರಾಣ್ ತನ್ಸೆ ನಿಕ್ಲೆ. ಲೌಕಿಕದಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ ಗಂಗಾಜಲ ಬಾಯಲ್ಲಿರಬೇಕು, ಗಂಗಾ ನದಿಯ ದಡ ಇರಬೇಕು, ಬಾಯಲ್ಲಿ ಮಂತ್ರ ಶಿವಮಂತ್ರ ಹೇಳ್ತಾ ಇರಬೇಕು, ಆವಾಗ ಪ್ರಾಣ ತನುವಿನಿಂದ ಹೋಗಬೇಕು ಅಂತ ಬಯಸ್ತಾರೆ. ತುಮಕೋ ಅಬ್ ಮಾರ್ ಮಿಲ್ತಿ ಹೇ, ಬುದ್ಧಿ ಮೇ ಅಲಫ್ ಅವ್ರ ಬೇ ಯಾದ್ ಹೋ ಬಸ್. ಈಗ ನಿಮ್ಗೆ ಅವ್ರು ಹೊಡಿತಿದ್ದಾರೆ ಅಂತ ಇಟ್ಕೋಣ, ಬುದ್ಧಿಯಲ್ಲಿ ತಂದೆ ಮತ್ತು ಆಸ್ತಿ ನೆನಪಿರಲಿ ಸಾಕಲ್ವಾ ಅಂತಾರೆ ಬಾಬಾ. ಬಾಬಾ ಕಾನೇಸೆ ವರ್ಷ ಜರೂರ್ ಯಾದ್ ಆಯೇಗ. ಬಾಬಾ ಅಂದ್ರೇ ಆಸ್ತಿ ನೆನಪು ಬರ್ತದೆ ಅವಶ್ಯವಾಗಿ. ಐಸಾ ಕೋಯಿ ಭೀ ನೈ ಹೋಗಾ ಜಿಸ್ಕೋ ಬಾಬಾ ಕಾನೇಸೆ ವರ್ಷ ಯಾದ್ ನ ಪಡೆ. ಬಾಬಾ ಹೇಳ್ತಾರೆ ಈ ರೀತಿ ಯಾರೂ ಇರಲಿಕ್ಕಿಲ್ಲ, ಅವರಿಗೆ ಬಾಬಾ ಅಂದ್ರೇ ಆಸ್ತಿ ನೆನಪು ಬರುವಂಥದ್ದು. ಬಾಬಾಕ್ಕೆ ಸಾಥ್ ಮಿಲ್ಕಿಯತ್ ಜರೂರ್ ಯಾದ್ ಆಯೇಗಿ. ಬಾಬನ ಜೊತೆಗೆ ಆಸ್ತಿನೂ ಕೂಡ ಅವಶ್ಯವಾಗಿ ನೆನಪು ಬರ್ತದೆ. ತುಮಕೋ ಭೀ ಶಿವಬಾಬಾಕ್ಕೆ ಸಾಥ್ ವರ್ಷ ಜರೂರ್ ಯಾದ್ ಆಯೇಗ. ನಿಮಗೂ ಕೂಡ ಶಿವಬಾಬನ ಜೊತೆಗೆ ಆಸ್ತಿ ಅವಶ್ಯವಾಗಿ ನೆನಪು ಬರ್ತದೆ. ವಹ ತೋ ತುಮಕೋ ವಿಶ್ ಕೆ ಲಿಯೇ ಮಾರ್ ದೇಕರ್ ಶಿವಬಾಬಾ ಕಿ ಯಾದ್ ದಿಲಾತೆ ಹೇ. ಬಾಬಾ ಹೇಳ್ತಾರೆ ಆ ಬಂಧನದಲ್ಲಿರೋರಿಗೆ ವಿಷಕ್ಕೋಸ್ಕರ ಹೊಡೆದು ಅಂದರೆ ವಿಕಾರಕ್ಕೋಸ್ಕರ ಹೊಡೆದು ಶಿವಬಾಬನ ನೆನಪು ಮಾಡಿಸ್ಕೊಡ್ತಾರೆ. ತುಮ್ ಬಾಪ್ಸೆ ವರ್ಷ ಪಾತೆ ಹೋ ಪಾಪ ಕಟ್ ಜಾತೆ ಹೇ. ಬಾಬಾ ಹೇಳ್ತಾರೆ ನೀವು ತಂದೆಯಿಂದ ಆಸ್ತಿ ಪಡ್ಕೊಳ್ತೀರಾ, ಪಾಪ ಕಟ್ಟಾಗ್ತದೆ. ಯಬಿ ಡ್ರಾಮಾ ಮೇ ತುಮಾರೆ ಲಿಯೇ ಗುಪ್ತ ಕಲ್ಯಾಣ ಹೇ. ಇದು ಕೂಡ ನಾಟಕದಲ್ಲಿ ನಿಮಗೋಸ್ಕರ ಗುಪ್ತ ಕಲ್ಯಾಣ ಇದೆ. ಜೈಸೆ ಕಹಾ ಜಾತಾ ಹೇ ಲಡಾಯಿ ಕಲ್ಯಾಣಕಾರಿ ಹೇ ತೋ ಯ ಮಾರ್ ಭಿ ಅಚ್ಚಿ ಹುಯಿನಾ. ಒಂದು ರೀತಿ ಹೇಳಲಾಗ್ತದೆ ಯುದ್ಧ ಕಲ್ಯಾಣಕಾರಿ ಅಂದಾಗ ಈ ಹೊಡೆತನೂ ಕೂಡ ಒಳ್ಳೆಯದಲ್ವಾ ಅಂತಾರೆ ಬಾಬಾ. ಆಜ್ಕಲ್ ಬಚ್ಚೋಂ ಕಾ ಪ್ರದರ್ಶನಿ ಮೇಲೋಂ ಕಿ ಸರ್ವಿಸ್ ಪರ್ ಜೋರ್ ಹೇ. ಇವತ್ತಿನ ಸಮಯದಲ್ಲಿ ಮಕ್ಕಳ ಪ್ರದರ್ಶನಿ ಮೇಳ ಜಾತ್ರೆಯಲ್ಲಿ ಒಂದು ಸೇವೆಯನ್ನು ಮಾಡ್ತಿದ್ದಾರೆ, ಭಾಳ ಜೋರಿದೆ. ನವನಿರ್ಮಾಣ ಪ್ರದರ್ಶನಕ್ಕೆ ಸಾಥ್ ಸಾಥ್ ಲಿಖದೋ ಗೇಟ್ ವೇ ಟು ಹೆವನ್. ನವನಿರ್ಮಾಣದ ಪ್ರದರ್ಶನಿಯ ಜೊತೆಗೆ ಇದನ್ನು ಬರೆದ್ಬಿಡಿ, ಸ್ವರ್ಗಕ್ಕೆ ದಾರಿ ಅಂಥೇಳಿ. दोनों अक्षर होनी चाहिए. नई दुनिया कैसे स्थापन होती है उनका एग्जिबिशन है तो मनुष्यों को सुनकर ಖುಷಿ ಹೋಗಿ. ಎರಡೂ ಅಕ್ಷರ ಇರಲಿ ಅಂತಾರೆ ಬಾಬಾ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗ್ತದೆ ಎನ್ನುವ ಎಕ್ಸಿಬಿಷನ್ ಇದ್ದರೆ ಮನುಷ್ಯರು ಅದನ್ನು ಕೇಳಿ ಖುಷಿಯಾಗ್ತಾರೆ. ನೈ ದುನಿಯಾ ಕೈಸೆ ಸ್ಥಾಪನೆ ಹೋತಿ ಹೇ ಉನ್ಕೆ ಲಿಯೇ ಚಿತ್ರ ಬನಾಯೆ ಹೇ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗ್ತದೆ ಅನ್ನೋದು ಆ ಥರ ಚಿತ್ರನೂ ಕೂಡ ಮಾಡಿದ್ದಾರೆ. ಆಕರ್ ದೇಖೋ ಗೇಟ್ ವೇ ಟು ನ್ಯೂ ವರ್ಲ್ಡ್ ಅಕ್ಷರ್ ಬಿ ಟೀಕ್ ಹೇ. ಅವ್ರಿಗೆ ಹೇಳಬೇಕು ನೀವು ಬಂದು ನೋಡಿ ಇಲ್ಲಿ ಅಂತ. ಗೇಟ್ ವೇ ಟು ಹೊಸ ಜಗತ್ತು, ಹೊಸ ಜಗತ್ತಿನಗೆ ದಾರಿ ಅನ್ನುವಂಥದ್ದು ಅಥವಾ ಹೊಸ ಜಗತ್ತಿನ ಗೇಟ್ ಇದಾಗಿದೆ. ಈ ಅಕ್ಷರನೂ ಸರಿ ಇದೆ. ये जो लड़ाई है इनके द्वारा गेट्स खुलते हैं. गीता में भी है भगवान आया था आकर राजयोग सिखाया था. ಬಾಬಾ ಹೇಳ್ತಾರೆ ಯುದ್ಧದ ನಂತರನೇ ಅಥವಾ ಯುದ್ಧದ ಮೂಲಕನೇ ನಮಗೆ ನಮ್ಮ ಗೇಟ್ ತೆರೀತದೆ, ಸ್ವರ್ಗದ ಗೇಟ್ ತೆರೀತದೆ. ಗೀತೆಯಲ್ಲಿಯೂ ಕೂಡ ಇದೆ ಭಗವಂತ ಬಂದಿದ್ದರು, ರಾಜಯೋಗ ಕಲಿಸಿದ್ರು ಅಂತ. ಮನುಷ್ಯ ಸೇ ದೇವತಾ ಬನಾಯ तो जरूर ನೈ ದುನಿಯಾ ಸ್ಥಾಪನೆ ಹೋಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ರು ಅಂದಾಗ ಹೊಸ ಜಗತ್ತು ಸ್ಥಾಪನೆಯಾಗಿರಬೇಕಲ್ವಾ. ಮನುಷ್ಯ ಕಿತ್ನಾ ಕೋಶಿಶ್ ಕರ್ತೆ ಹೇ ಮೂನ್ ಪೇ ಜಾನೆ ಕಿ, ದೇಖ್ತೆ ಹೇ ಧರ್ತಿ ಹೇ. ಬಾಬಾ ಹೇಳ್ತಾರೆ ಮನುಷ್ಯರು ಎಷ್ಟು ಪ್ರಯತ್ನ ಪಡ್ತಾರೆ ಚಂದ್ರನಲ್ಲಿ ಹೋಗೋದಕ್ಕೋಸ್ಕರ, ನೋಡ್ತಾರೆ ಭೂಮಿನೇ ಭೂಮಿ. ಮನುಷ್ಯ ಕುಚ್ ಭೀ ದೇಖ್ನೆ ಮೇ ನಹೀ ಆತೆ. ಅಲ್ಲಿ ಮನುಷ್ಯರು ನೋಡ್ಲಿಕ್ಕೆ ಕಾಣಿಸೋದೇ ಇಲ್ಲ. ಇತ್ನಾ ಸುನಾತೆ ಹೇ, ಇಸೆ ಫಾಯ್ದಾ ಹಿ ಕ್ಯಾ.
ಎಷ್ಟು ಹೇಳ್ತಾರೆ ಚಂದ್ರನಲ್ಲಿ ಹೋಗಿ. ಆದರೆ ಲಾಭ ಏನು ಅಂತಾರೆ ಬಾಬಾ. ಅಭಿ ತುಮ್ ರಿಯಲ್ ಸೈಲೆನ್ಸ್ ಮೇ ಜಾತೆ ಹೋ, ಅಶರೀರಿ ಬಂತೆ ಹೋ. ಬಾಬಾ ಹೇಳ್ತಾರೆ ಈಗ ನಿಜವಾದ ಶಾಂತಿಯಲ್ಲಿ ಹೋಗ್ತೀರಾ, ಅಶರೀರಿ ಆಗ್ತೀರಾ. ವಹ ಹೇ ಸೈಲೆನ್ಸ್ ವರ್ಲ್ಡ್. ತುಮ್ ಮೌತ್ ಚಾತೆ ಹೋ, ಶರೀರ್ ಚೋಟ್ ಜಾನಾ ಚಾತೆ ಹೋ. ಬಾಬಾ ಹೇಳ್ತಾರೆ ಅದು ಶಾಂತಿಯ ಜಗತ್ತು. ಬಾಬಾ ಹೇಳ್ತಾರೆ ನೀವು ಸಾವು ಬಯಸ್ತೀರಾ, ಶರೀರ ಬಿಟ್ಟು ಹೋಗ್ಲಿಕ್ಕೆ ಬಯಸ್ತೀರಾ. बाप को भी मौत के लिए ही बुलाते हो कि आकर अपने साथ मुक्ति जीवन मुक्ति में ले जाओ. ತಂದೆಯನ್ನು ಕೂಡ ಸಾವಿಗೋಸ್ಕರನೇ ಕರಿತೀರಾ, ಬಂದು ನಿನ್ನ ಜೊತೆಗೆ ಮುಕ್ತಿ ಜೀವನ್ ಮುಕ್ತಿ ಕರ್ಕೊಂಡು ಹೋಗು ಅಂತ. ಪರಂತು ಸಮಸ್ತೆ ತೋಡೆ ಹೇ. ಆದರೆ ತಮ್ಮನ್ನು ತಿಳ್ಕೊಂಡಿದ್ದಾರೇನು, ಪತಿತ್ ಪಾವನ್ ಆಯಂಗೆ ತೋ ಜೈಸೆ ಹಮ್ ಕಾಲೋಂ ಕೆ ಕಾಲ್ ಕೋ ಬುಲಾತೆ ಹೇ. ಬಾಬಾ ಹೇಳ್ತಿದ್ದಾರೆ ಪತಿತ ಪಾವನನನ್ನು ಕರಿತೇವೆ ಅಂದರೆ ಅರ್ಥ ಕಾಲರ ಕಾಲನನ್ನು ಕರಿತಿದ್ದೀರಾ. ಅಭಿ ತುಮ್ ಸಮಸ್ತೆ ಹೋ ಬಾಪ್ ಆಯಾ ಹುವಾ ಹೇ, ಕಹತೆ ಹೇ ಚಲೋ ಘರ್ ಅವ್ರು ಹಮ್ ಘರ್ ಜಾತೆ ಹೇ. ಈಗ ನೀವು ತಿಳ್ಕೊಂಡಿದ್ದೀರಾ, ಬಾಬಾ ಬಂದಿದ್ದಾರೆ, ಹೇಳ್ತಾರೆ ನಡೀರಿ ಮನೆಗೆ ಅಂತ. ನಾವು ಮನೆಗೆ ಹೋಗ್ತೇವೆ. ಬುದ್ಧಿ ಕಾಮ್ ಕರ್ತಿ ಹೇ ನಾ. ಯಾ ಕೈ ಬಚ್ಚೆ ಹೋಂಗೆ ಜಿನ್ಕಿ ಬುದ್ಧಿ ದಂಧೆ ಆದಿ ತರಫ್ ದೌಡ್ತೀರ. ಬಾಬಾ ಹೇಳ್ತಾರೆ ಬುದ್ಧಿ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ಕೆಲವು ಮಕ್ಕಳು, ಕೆಲವ್ರ ಬುದ್ಧಿ ಉದ್ಯೋಗ ವ್ಯವಹಾರದ ಕಡೆ ಓಡ್ತಾ ಇರ್ತದೆ. ಫಲಾನಾ ಬಿಮಾರ್ ಹೇ, ಕ್ಯಾ ಹುವಾ ಹೋಗಾ, ಅನೇಕ ಪ್ರಕಾರಕ್ಕೆ ಸಂಕಲ್ಪ ಆ ಜಾತೆ ಹೇ. ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೆ ಇದ್ದರೆ ಬುದ್ಧಿ ಆ ಕಡೆ ಹೋಗ್ತದೆ. ಅವ್ರಿಗೆ ಹುಷಾರಿರಲಿಲ್ಲ ಅಲ್ವಾ, ಹೇಗಿದ್ದಾರೋ ಏನೋ, ಏನಾಯ್ತೋ ಏನೋ, ಅನೇಕ ಪ್ರಕಾರದ ಸಂಕಲ್ಪ ಬರ್ತದೆ ಅಂತಾರೆ ಬಾಬಾ. ಬಾಪ್ ಕಹತೆ ತುಮ್ ಯಹಾ ಬೈಟೆ ಹೋ, ಆತ್ಮ ಕಿ ಬುದ್ಧಿ ಬಾಪ್ ಅವ್ರ ವರ್ಷೆ ತರಫ್ ರಹೆ. ಬಾಬಾ ಹೇಳ್ತಾರೆ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ಆತ್ಮದ ಬುದ್ಧಿ ತಂದೆ ಮತ್ತು ಆಸ್ತಿ ಕಡೆ ಇರಲಿ. ಆತ್ಮ ಹಿ ಯಾದ್ ಕರ್ತಿ ಹೇ ನ. ಸಮझो कोई का बच्चा लंदन में है, समाचार आया बीमार है, बस ಬುದ್ಧಿ ಚಲಿ ಜಾಯೇಗಿ. ಬಾಬಾ ಒಂದು ಮಾತು ಹೇಳ್ತಾರೆ, ಆತ್ಮನೇ ಅಲ್ವಾ ನೆನಪು ಮಾಡೋದು ಅಂತಾರೆ ಬಾಬಾ. ತಿಳ್ಕೊಳ್ರಿ, ಕೆಲವ್ರ ಮಕ್ಕಳೀಗ ಲಂಡನ್ನಲ್ಲಿದ್ದಾರೆ, ಸಮಾಚಾರ ಬಂತು ಅವ್ರಿಗೆ ಹುಷಾರಿಲ್ಲ ಅಂತ, ಬುದ್ಧಿ ಹೋಗ್ತದಲ್ವಾ ಅಂತಾರೆ ಬಾಬಾ. ಫಿರ್ ಜ್ಞಾನ ಬುದ್ಧಿ ಮೇ ಬೈಟ್ ನ ಸಕೆ. ಈ ಥರ ಬುದ್ಧಿ ಮನುಷ್ಯರ ಹತ್ರ ಹೋಗ್ಬಿಟ್ರೆ ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಹಾ ಬೈಟೆ ಹುಯೇ ಬುದ್ಧಿ ಮೇ ಉನ್ಕಿ ಯಾದ್ ಆತಿರೆ. ಕ್ಲಾಸ್ನಲ್ಲಿ ಕುತ್ಕೊಂಡಿದ್ರು ಕೂಡ ಅವ್ರ ಬುದ್ಧಿಯಲ್ಲಿ ಇದೇ ನೆನಪು ಬರ್ತಾ ಇರ್ತದೆ. ಕೊಯ್ ಕ ಪತಿ ಬಿಮಾರ್ ಹೋಗಯಾ ತೋ ಸ್ತ್ರೀ ಕೆ ಅಂದರ್ ಉತ್ತಲ್ ಪಾತಲ್ ಹೋಗಿ. ಯಾರ್ದಾದ್ರೂ ಪತಿಗೆ ಹುಷಾರಿಲ್ಲ ಅಥವಾ ಪತಿ ಅನಾರೋಗ್ಯವಾಗಿದ್ದಾರೆ ಅಂತಂದರೆ ಪತ್ನಿ ಇಲ್ಲಿ ಕುತ್ಕೊಂಡಿದ್ರು ಕೂಡ ಅವ್ರ ನೆನಪೇ ಮಾಡ್ತಾಳೆ. ಏನಾಯ್ತೋ ಏನೋ, ಅವ್ರಿಗೆ ಹುಷಾರಿರಲಿಲ್ಲ, ನಾನೇನೋ ಕ್ಲಾಸಿಗೆ ಬಂದೆ, ಮುಂದೇನೋ ಏನೋ ಅಂತ. ಬುದ್ಧಿ ಜಾತಿ ತೋ ಹೇನಾ, ಬುದ್ಧಿ ಹೋಗುತ್ತಲ್ವಾ. ತೋ ತುಮ್ ಭಿ ಯಹಾ ಬೈಟೆ ಸಬ್ ಕುಚ್ ಕರ್ತೆ ಶಿವಬಾಬಾ ಕೋ ಯಾದ್ ಕರ್ತೆ ರಹೋ. ಬಾಬಾ ಹೇಳ್ತಾರೆ ನೀವೆಲ್ಲ ಇಲ್ಲಿ ಕುತ್ಕೊಂಡಿದ್ರು, ಎಲ್ಲನೂ ಮಾಡ್ತಾ ಇದ್ರು ಶಿವಬಾಬನನ್ನು ನೆನ್ಪು ಮಾಡ್ತಾ ಇರಿ. ತೋ ಬಿ ಅಹೋ ಸೌಭಾಗ್ಯ. ನಮಗೆ ಶಿವಬಾಬನ ನೆನ್ಪು ಬರ್ತಾ ಇದೆ ಅಂದರೆ ನಮ್ಮಷ್ಟು ಸೌಭಾಗ್ಯಶಾಲಿಗಳು ಯಾರೂ ಇಲ್ಲ. ಜೈಸೆ ವಾ ಪತಿ ಕೋ ಅಥವಾ ಗುರು ಕೋ ಯಾದ್ ಕರ್ತೆ ಹೇ, ತುಮ್ ಬಾಪ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ ಹೇಗೆ ಅವರು ಪತಿಯನ್ನೋ ಅಥವಾ ಗುರುವನ್ನೋ ನೆನ್ಪು ಮಾಡ್ತಾರಲ್ವ, ಹಾಗೆ ನೀವು ಶಿವಬಾಬನ ನೆನ್ಪು ಮಾಡಿ ಅಂತ. तुम्हें अपना 1 मिनट भी वेस्ट नहीं करना चाहिए. बाप को जितना याद करेंगे तो सर्विस करने में भी बाप ही याद आएगा. ನೀವು ನಿಮ್ಮ ತಂದೆಯನ್ನು 1 ನಿಮಿಷನೂ ಕೂಡ ಮರಿಬಾರ್ದು ಅಂತಾರೆ ಬಾಬಾ. ಬಾಬನನ್ನು ಎಷ್ಟು ನೆನಪು ಮಾಡ್ತೀವೋ ಸೇವೆ ಮಾಡುವಾಗಲೂ ಕೂಡ ತಂದೆಯ ನೆನಪು ಬರಬೇಕು, ಅಥವಾ ನೆನಪು ಬರ್ತದೆ ಅಂತಾರೆ ಬಾಬಾ. ನಾವು ಸದಾ ಬಾಬಾ ನೆನಪಲ್ಲೇ ಇದ್ದರೆ ನಾವೇನು ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ಶಿವಬಾಬನ ನೆನಪು ಬರ್ತಾರೆ. ಬಾಬಾನೇ ಕಹಾ ಹೇ ಮೇರೆ ಭಕ್ತೋं को समझाओ. ये किसने कहा? ಇಲ್ಲಿ ಶಿವಬಾಬಾ ಹೇಳ್ತಾರೆ ನನ್ನ ಭಕ್ತರನಿಗೆ ತಿಳಿಸ್ಕೊಡಿ ಅಂತ. ಹೀಗೆ ಹೇಳಿದವ್ರು ಯಾರು? ಶಿವಬಾಬಾನೇ. ಶ್ರೀಕೃಷ್ಣಕ್ಕೆ ಭಕ್ತೋं को क्या समझाएंगे? ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಭಕ್ತರಿಗೆ ಏನು ತಿಳಿಸ್ಕೊಡ್ತೀರಾ ನೀವು? ಉನ್ಕೋ ಕಹೋ ಶ್ರೀಕೃಷ್ಣ ನೈ ದುನಿಯಾ ಸ್ಥಾಪನ್ ಕರ್ ರಹೆ ಹೇ, ಮಾನೆಂಗೆ? ನೀವು ಅವ್ರಿಗೆ ಹೇಳಿ ಶ್ರೀಕೃಷ್ಣ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಒಪ್ಕೊಳ್ತಾರಾ? ಕ್ರಿಯೇಟರ್ ತೋ ಗಾಡ್ ಫಾದರ್ ಹೇ, ಶ್ರೀಕೃಷ್ಣ ತೋಡಿ ಹೇ. ಕ್ರಿಯೇಟರ್ ಗಾಡ್ ಫಾದರ್ ಶ್ರೀಕೃಷ್ಣ ಅಂತೂ ಅಲ್ಲ, ಪರಂಪಿತಾ ಪರಮಾತ್ಮ ಹಿ ಪುರಾನಿ ದುನಿಯಾ ಕೋ ನೈ ಬನಾ ರಹೆ ಹೇ, ಈ ಮಾನೆಂಗೆ ಬಿ. ಬಾಬಾ ಹೇಳ್ತಿದ್ದಾರೆ ಪರಂಪಿತಾ ಪರಮಾತ್ಮ ಹಳೆ ಜಗತ್ತನ್ನು ಹೊಸದು ಮಾಡ್ತಿದ್ದಾರೆ, ಇದನ್ನು ಒಪ್ಕೊಳ್ಬೋದಲ್ವಾ? ನೈ ಸೋ ಪುರಾನಿ, ಪುರಾನಿ ಸೋ ಫಿರ್ ನೈ ಹೋತಿ ಹೇ. ಬಾಬಾ ಹೇಳ್ತಾರೆ ಹಳೆದು ಹೊಸದಾಗ್ತದೆ, ಹೊಸದು ಹಳೆದಾಗ್ತದೆ, ಮತ್ತೆ ಹೊಸದಾಗ್ತದೆ. सिर्फ टाइम बहुत देने से मनुष्य घोर अंधियारे में
ಕೇವಲ ಸಮಯ ಬಹಳ ಕೊಟ್ಟರು, ಲಕ್ಷಾಂತರ ವರ್ಷ ಅಂತ ಹೇಳ್ತಾರಲ್ವ ಅವರು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇನ್ನೂ ಮನುಷ್ಯರು ಘೋರವಾದ ಅಂಧಕಾರದಲ್ಲಿದ್ದಾರೆ. ತುಮಾರಿ ಲಿಯೇ ತೋ ಅಬ್ ಹಥೇಲಿ ಪರ್ ಬಯಸ್ತೆ, ನಿಮಗೋಸ್ಕರ ಅಂತೂ ಅಂಗೈಯಲ್ಲಿ ಸ್ವರ್ಗ ಇದೆ. ಬಾಪ್ ಕತೆ ಮೈ ತುಮಕೋ ಉಸ್ ಸ್ವರ್ಗ ಕಾ ಮಾಲಿಕ್ ಬನಾನೆ ಆಯಾ ಹೂँ, ಬನೆಂಗೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ, ಆಗ್ತೀರಾ? ವಾಹ್ ಕ್ಯೂ ನೈ ಬನೆಂಗೆ. ನಾವು ಮಕ್ಕಳು ಹೇಳ್ತೇವೆ, ವಾ ಬಾಬಾ ಯಾಕಾಗಲ್ಲ ನಾವು. ಅಚ್ಚಾ ಮುಜೆ ಯಾದ್ ಕರೋ, ಪವಿತ್ರ ಬನೋ. ಆಯ್ತಪ್ಪ, ಒಳ್ಳೆಯದು, ಹಾಗಾದ್ರೆ ನನ್ನ ನೆನಪು ಮಾಡಿ ಪವಿತ್ರರಾಗಿ. ಯಾದ್ ಸೇ ಈ ಪಾಪ ಭಸ್ಮ ಹೋ ಜಾಯೆಂಗೆ, ನೆನಪಿನಿಂದಲೇ ಪಾಪ ಭಸ್ಮ ಆಗ್ತದೆ. ತುಮ್ ಬಚ್ಚೆ ಜಾನ್ತೆ ಹೋ ವಿಕರ್ಮೋಂ ಕಾ ಬೋಜ ಆತ್ಮ ಪರ್ ಹೇ ನ ಕಿ ಶರೀರ್ ಪರ್. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ವಿಕರ್ಮದ ಹೊರೆ ಆತ್ಮದ ಮೇಲಿದೆ, ಶರೀರದ ಮೇಲಲ್ಲ. ಅಗರ್ शरीर पर बोझा होता तो जब शरीर को जला देते तो उसके साथ पाप भी जल जाते. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಶರೀರಕ್ಕೆ ಏನಾದರೂ ಪಾಪ ಅಂಟ್ಕೊಂಡಿದ್ರೆ, ಯಾವಾಗ ಆತ್ಮ ಹೋದ್ಮೇಲೆ ಶರೀರ ಸುಡ್ತಾರಲ್ವ, ಆ ಸುಟ್ಟಾಗ ಅದ್ರ ಜೊತೆಗೆ ಪಾಪನೂ ಸುಟ್ಟೋಗ್ಬಿಡ್ತಿತ್ತು. ಆತ್ಮ ತೋ ಹೈ ಹಿ ಅವಿನಾಶಿ, ಉಸ್ಮೇ ಸಿರ್ಫ್ ಖಾದ್ ಪಡ್ತಿ ಹೇ. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ, ಆತ್ಮ ಅವಿನಾಶಿ, ಅದರಲ್ಲಿ ಕೇವಲ ಪಾಪದ ಕೊಳೆ ಅಂಟ್ಕೊಳ್ತದೆ. ಜಿನ್ಕೋ ನಿಕಾಲ್ನೆ ಕೆ ಲಿಯೇ ಬಾಪ್ ಏಕ್ ಹಿ ಯುಕ್ತಿ ಬತ್ಲಾತೆ ಹೇ ಕಿ ಯಾದ್ ಕರೋ. ಈ ಪಾಪದ ಕೊಳೆಯನ್ನು ತೆಗೆದುಹಾಕ್ಕೊಳ್ಳೋದಕ್ಕೋಸ್ಕರ ಬಾಬಾ ಒಂದೇ ಯುಕ್ತಿ ಹೇಳ್ಕೊಡ್ತಾರೆ, ನನ್ನ ನೆನ್ಪು ಮಾಡಿ, ಅಂದರೆ ಶಿವಬಾಬನ ನೆನ್ಪು ಮಾಡಿ ಅಂತ. ಪತಿಸೆ ಪಾವನ್ ಬನ್ನೇಕಿ ಯುಕ್ತಿ ಕೈಸೆ ಅಚ್ಚಿ ಹೇ. ಬಾಬಾ ಹೇಳ್ತಾರೆ, ಪತಿತರಿಂದ ಪಾವನ ಆಗೋ ಯುಕ್ತಿ ಎಷ್ಟು ಚೆನ್ನಾಗಿದೆ. ಮಂದಿರ್ ಬನಾನೆ ವಾಲೆ ಶಿವಕಿ ಪೂಜಾ ಕರ್ನೆ ವಾಲೆ ಬಿ ಭಕ್ತ ಹೇನ. ಮಂದಿರ ಕಟ್ಟಿಸುವಂಥವರು, ಶಿವನ ಪೂಜೆ ಮಾಡುವಂಥವ್ರು ಭಕ್ತರೇ ಅಲ್ವಾ. ಪೂಜಾರಿಕೋ ಕಭಿ ಪೂಜ್ಯ ಕಹ ನ ಸಕೆ. ಪೂಜಾರಿಗಳಿಗೆ ಎಂದಿಗೂ ನಾವು ಪೂಜ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ, जिसे सारी दुनिया ढूंढ रही है वह बाबा हमें मिला है, इसी खुशी में रहना है. ಬಾಬಾ ಹೇಳ್ತಾರೆ, ಯಾವ ಪರಮಾತ್ಮನಿಗೋಸ್ಕರ ಜಗತ್ತು ಹುಡುಕ್ತಿದೆಯೋ, ಯಾವ ತಂದೆಗೋಸ್ಕರ ಜಗತ್ತು ನೋಡಬೇಕು ಅಂತ ಬಯಸ್ತಿದೆಯೋ, ಆ ಬಾಬಾ ನಮಗೆ ಸಿಕ್ಕಿದ್ದಾರೆ, ಈ ಖುಷಿಯಲ್ಲಿರಬೇಕು. ಯಾದ್ ಸೇ ಈ ಪಾಪ ಕಟ್ತೆ ಹೇ, ಇಸ್ಲಿಯೇ ಕಿಸಿ ಭಿ ಪರಿಸ್ಥಿತಿ ಮೇ ಬಾಪ್ ಅವ್ರ ವರ್ಷೆ ಕೋ ಯಾದ್ ಕರ್ನಾ ಹೇ. ನೆನಪಿನಿಂದಲೇ ಪಾಪ ಕಟ್ಟಾಗ್ತದೆ, ಅದಕ್ಕೋಸ್ಕರ ಯಾವುದೇ ಪರಿಸ್ಥಿತಿಯಲ್ಲಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಏಕ್ ಮಿನಿಟ್ ಭಿ ಅಪನಾ ಸಮಯ ವೇಸ್ಟ್ ನೈ ಕರ್ನಾ ಹೇ. ಒಂದು ನಿಮಿಷನೂ ಕೂಡ ತಮ್ಮ ಸಮಯ ಹಾಳು ಮಾಡಿಕೊಡ್ದು ಅಂತಾರೆ ಬಾಬಾ. ಸೆಕೆಂಡ್, ಇಸ್ ಪುರಾನಿ ದುನಿಯಾ ಸೆ ಬುದ್ಧಿ ಕಾ ಲಂಗರ್ ಉಠಾ ದೇನಾ ಹೇ. ಈ ಹಳೆಯ ಜಗತ್ತಿನಿಂದ ನಮ್ಮ ದೋಣಿಯ ಹಗ್ಗ ಬಿಚ್ಕೊಂಡು ಬಿಡಬೇಕು. ಬಾಬಾ ಹಮಾರೆ ಲಿಯೇ ನಯಾ ಘರ್ ಬನಾ ರಹೆ ಹೇ, ಯಹ ಹೇ ರೌ ರೌ ನರ್ ಕಂಸಪುರಿ, ಹಮ್ ಜಾತೆ ಹೇ ವೈಕುಂಠಪುರಿ ಮೇ. ಬಾಬಾ ಹೇಳ್ತಾರೆ, ಬಾಬಾ ನಮಗೋಸ್ಕರ ಹೊಸ ಮನೆಯನ್ನು ಕಟ್ಟಿಸ್ತಿದ್ದಾರೆ. ಇದಾಗಿದೆ ರೌರವ ನರಕ, ಕಂಸಪುರಿ. ನಾವು ಹೋಗ್ತಿದ್ದೇವೆ ವೈಕುಂಠಪುರಿಗೆ. ಸದಾ ಈ ಸ್ಮೃತಿ ಮೇರಾನ, ಸದಾ ಈ ಸ್ಮೃತಿಯಲ್ಲಿರಬೇಕು ಅಂತಾರೆ ಬಾಬಾ. वरदान, विहंग मार्ग की सेवा द्वारा विश्व परिवर्तन के कार्य को संपन्न करने वाले सच्चे सेवाधारी भव. ಬಾಬಾ ವರದಾನ ಕೊಡ್ತಾರೆ, ವಿಹಂಗ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನ ಮಾಡುವಂತಹ सत्य सेवादारीಗಳಾಗಿರಿ. विहंग मार्ग की सेवा करने के लिए संगठित रूप में रूप और बसंत, इन दोनों बातों का बैलेंस चाहिए. ವಿಹಂಗ ಮಾರ್ಗದ ಸೇವೆ ಮಾಡೋದಕ್ಕೋಸ್ಕರ ಸಂಘಟಿತ ರೂಪದಲ್ಲಿ ರೂಪ ಮತ್ತು ಬಸಂತ್, ಜ್ಞಾನಿಗಳು ಮತ್ತು ಯೋಗಿಗಳು, ಈ ಎರಡು ಮಾತುಗಳ ಬ್ಯಾಲೆನ್ಸ್ ಇರಬೇಕು, ಜ್ಞಾನ ಮತ್ತು ಯೋಗ. जैसे बसंत रूप से एक समय पर अनेक आत्माओं को संदेश देने का कार्य करते हो, ऐसे ही रूप अर्थात याद बल द्वारा श्रेष्ठ संकल्प के बल द्वारा विहंग मार्ग की सर्विस करो. ಬಾಬಾ ಹೇಳ್ತಾರೆ, ಯಾವ ರೀತಿ ಬಸಂತ ಅಂದ್ರೆ ಅರ್ಥ ಜ್ಞಾನದ ರೂಪದಿಂದ ಒಂದು ಸಮಯದಲ್ಲಿ ಅನೇಕ ಆತ್ಮಗಳಿಗೆ ಸಂದೇಶ ಕೊಡುವಂಥ ಕಾರ್ಯ ಮಾಡ್ತೀರಾ, ಅದೇ ರೀತಿ ರೂಪ ಅಂದರೆ ನೆನಪಿನ ಬಲದ ಮೂಲಕ, ಶ್ರೇಷ್ಠ ಸಂಕಲ್ಪದ ಬಲದ ಮೂಲಕ ವಿಹಂಗ ಮಾರ್ಗದ ಸೇವೆ ಮಾಡಿರಿ. ಇಸ್ಕಿ ಬಿ ಇನ್ವೆನ್ಷನ್ ನಿಕಾಲ್, ಇದಕ್ಕೂ ಏನಾದರೂ ಒಂದು ಸಂಶೋಧನೆ ಮಾಡಿ ಅಂತಾರೆ ಬಾಬಾ. ಹೇಗೆ ನಾವು ಸೇವಾ ಮಾಡ್ಬೋದು, ಯಾವ ರೀತಿ ಅನೇಕ ಆತ್ಮಗಳಿಗೆ ಸಂದೇಶ ಕೊಡ್ಬೋದು ಅಂತ ವಿಹಂಗ ಮಾರ್ಗ ಹುಡುಕಿ ಅಂತಾರೆ ಬಾಬಾ.
साथ साथ संगठित रूप में दृढ़ संकल्प से पुराने संस्कार, स्वभाव व पुरानी चलन के तिलवा जौ यज्ञ में स्वाहा करो, तब विश्व परिवर्तन का कार्य संपन्न होगा ಅಥವಾ ಯಜ್ಞಕ್ಕೆ ಸಮಾಪ್ತಿ ಹೋಗಿ. ಬಾಬಾ ಹೇಳ್ತಿದ್ದಾರೆ ಏನಂತ, ಜೊತೆಗೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸಂಸ್ಕಾರ, ಸ್ವಭಾವ, ಹಳೆಯ ಚಲನೆ ಎನ್ನುವಂತಹ ಎಳ್ಳು. ಬಾಬಾ ಹೇಳ್ತಿದ್ದಾರೆ ಯಾವ ರೀತಿ ಯಜ್ಞದಲ್ಲಿ ಏನೆಲ್ಲ ಸ್ವಾಹ ಮಾಡ್ತಾರಲ್ವ, ಆ ರೀತಿ ಸ್ವಾಹ ಮಾಡಿಬಿಡಿ, ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗಿಬಿಡ್ತದೆ ಅಥವಾ ಯಜ್ಞದ समाप्ति ಅಂತ ಬಾಬಾ ಹೇಳ್ತಾರೆ. स्लोगन, बालक और मालिकपन के बैलेंस से प्लान को प्रैक्टिकल में लाओ. ಬಾಬಾ ಸ್ಲೋಗನ್ ಹೇಳ್ತಿದ್ದಾರೆ, ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಮೂಲಕ ಪ್ಲ್ಯಾನನ್ನು ಪ್ರಾಕ್ಟಿಕಲ್ದಲ್ಲಿ ತನ್ನಿರಿ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಇಶಾರೆ, ರೂಹಾನಿ ರಾಯಲ್ಟಿ और ಪ್ಯೂರಿಟಿ की ಪರ್ಸ್ನಾಲಿಟಿ ಧಾರಣ ಕರು. ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡ್ಕೊಳ್ಳಿ. इस ईश्वरीय सेवा में बड़े से बड़ा पुण्य है पवित्रता का दान देना. ಈ ಈಶ್ವರೀಯ ಸೇವೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಪವಿತ್ರತೆಯ ದಾನ ಮಾಡೋದು. ಪವಿತ್ರ ಬನ್ನ और बनाना ही पुण्य आत्मा बनना है. ಪವಿತ್ರ ಆಗೋದು ಮತ್ತು ಮಾಡೋದೇ ಪುಣ್ಯಾತ್ಮಗಳಾಗೋದಾಗಿದೆ. क्योंकि किसी आत्मा को आत्मघात महापाप से छुड़ाते हैं. ಬಾಬಾ ಹೇಳ್ತಾರೆ, ಯಾಕೆಂದರೆ ಯಾವುದೇ ಆತ್ಮವನ್ನು ಆತ್ಮಘಾತ ಅಂದರೆ ಆತ್ಮಹತ್ಯೆ ಅಂತೇನು ಲೌಕಿಕದಲ್ಲಿ ಹೇಳ್ತಾರೆ, ಹಾಗೆ ಆತ್ಮಘಾತದಿಂದ ಅಂದರೆ ಆ ಮಹಾಪಾಪದಿಂದ ಬಿಡಿಸ್ತೀರ. ಅಪವಿತ್ರತಾ ಆತ್ಮಘಾತೆ, ಇಲ್ಲಿ ಬಾಬಾ ಅಪವಿತ್ರತೆಯೇ ಆತ್ಮಹತ್ಯೆ ಅಂತ ಹೇಳ್ತಾರೆ. ಪವಿತ್ರತಾ ಜೀವದಾನ ಹೇ, ಪವಿತ್ರತೆ ಒಂದು ಜೀವದಾನ ಮಾಡ್ದಂಗೆ. ಕಿಸ್ಕಾ ದುಃಖ ಲೇಕರ್ ಸುಖದೇನ ಯಹಿ ಸಬ್ಸೆ ಬಡೇತೆ ಬಡ ಪುಣ್ಯ ಕಾ ಕಾಮ್ ಹೇ. ಯಾರ್ದೋ ದುಃಖವನ್ನು ನೀವು ತೊಗೊಂಡು ಅವರಿಗೆ ಸುಖ ಕೊಡೋದು ಎಲ್ಲಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಆಗಿದೆ. ಐಸೆ ಪುಣ್ಯ ಕರ್ತೆ ಕರ್ತೆ ಪುಣ್ಯಾತ್ಮ ಬನ್ ಜಾಯಂಗೆ. ಈ ರೀತಿ ಪುಣ್ಯ ಮಾಡ್ತಾ ಮಾಡ್ತಾ ಪುಣ್ಯಾತ್ಮರಾಗಿಬಿಡ್ತೀರಿ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.